ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ಸಾಮೂಹಿಕ ಅರಿಶಿನ ಕುಂಕುಮ ಕಾರ್ಯಕ್ರಮಕ್ಕೆ ಭಗವದ್ಗೀತಾ ಅಭಿಯಾನದ ರಾಜ್ಯ ಸಂಚಾಲಕಿ ಪೂರ್ಣಿಮಾ ಜಣ್ಣು ಚಾಲನೆ. ಬುಧವಾರ ಸಂಜೆ ಸುಮಾರು 6:30ಕ್ಕೆ ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್, ವಿಶ್ವ ಹಿಂದೂ ಮಾತೃಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಭಗವದ್ಗೀತಾ ಅಭಿಯಾನದ ರಾಜ್ಯ ಸಂಚಾಲಕಿ ಪೂರ್ಣಿಮಾ ಜಣ್ಣು ಉದ್ಘಾಟಿಸಿ ಮಾತನಾಡಿ, ಅರಿಶಿನ ಕುಂಕುಮದಂಥ ಕಾರ್ಯಕ್ರಮ ಮೂಲಕ ಆಧ್ಯಾತ್ಮಿಕವನ್ನು, ನಮ್ಮ ಸಂಸ್ಕೃತಿಯ ಸಕಾರಾತ್ಮಕ ಮೌಲ್ಯವನ್ನು ಪಸರಿಸುವ ಕಾರ್ಯವಾಗುತ್ತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಹೋರಾಟಗಾರರು ಸಾಮೂಹಿಕ ಗಣೇಶೋತ್ಸವದಂಥ ಕಾರ್ಯಕ್ರಮ ಮೂಲಕ ಒಗ್ಗಟ್ಟನ್ನು ಬಲಪಡಿಸುವ ಜೊತೆಗೆ ಆಧ್ಯಾತ್ಮಿಕತೆಯನ್ನು ಸಂಘಟನೆಗೆ ಬಳಸಿಕೊಳ್ಳುತ್ತಿದ್ದರು. ಇಂದಿನ ದಿನಗಳಲ್ಲೂ ಇಂಥ ಕಾರ್ಯಕ್ರಮಗಳು ಪ್ರಸ್ತುತವೆನಿಸುತ್ತಿವೆ ಎಂದರು. ವಿದ್ವಾನ್ ಅನಂತ್ ಭಟ್ ಶೀಗೇಪಾಲ್ ನೇತೃತ್ವದಲ್ಲಿ ಮಹಿಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ, ಲಲಿತಾ ಅಷ್ಟೋತ್ತರ ಪಠಣ ನಡೆಯಿತು. ಮಾತೃಮಂಡಳಿ ಅಧ್ಯಕ್ಷೆ ನಮಿತಾ ಬೀಡಿಕರ್, ಉದ್ಯಮಿ ಮಂಜುನಾಥ್ ಜಣ್ಣು, ವಿಶ್ವ ಹಿಂದೂ ಪರಿಷತ್ ತಾಲೂಕಾಧ್ಯಕ್ಷ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ವೈದ್ಯೆ ಡಾಕ್ಟರ್ ಕವಿತಾ ಹೆಗಡೆ ಹಾಗೂ ಸ್ವಉದ್ಯೋಗಿ ಗಿರಿಜಾ ಗುರುಪ್ರಸಾದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದೇವಿಗೆ ಸಮಿತಿಯಿಂದ ವಿಶೇಷ ಪೂಜೆ, ಉಡಿ ಸಲ್ಲಿಸಲಾಯಿತು. ಶಶಿಕಲಾ ಅಂಬಿಗ ಪ್ರಾರ್ಥಿಸಿದರು. ಕಾರ್ಯದರ್ಶಿ ಶ್ಯಾಮ್ಲಿ ಪಾಟನ್ಕರ್ ನಿರ್ವಹಿಸಿದರು. ಸಾಕ್ಷಿ ಮುರ್ಕುಂಬಿ ಸ್ವಾಗತಿಸಿದರು. ಶೋಭಾ ಹುಲ್ಮನಿ ವಂದಿಸಿದರು. ವೀಣಾ ಯಲ್ಲಾಪುರ್ಕರ್ ಹಾಗೂ ಆರತಿ ನಾಯ್ಕ್ ಸನ್ಮಾನಿತರನ್ನು ಪರಿಚಯಿಸಿದರು. ಸಂಚಾಲಕ ರಾಮು ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ನಂತರ ವಿವಿಧೆಡೆಯಿಂದ ಬಂದಿದ್ದ ನೂರಾರು ಸಂಖ್ಯೆಯ ಮಹಿಳೆಯರಿಗೆ ಅರಿಶಿನ ಕುಂಕುಮ ಉಡಿ ತುಂಬಲಾಯಿತು. ಧ್ಯಾನ ಮಾಡಿ ಇದು ಪವಿತ್ರವಾದಂತಹ ಮುದ್ರೆ. ಈ ಮುದ್ರೆಗೆ ಕುಂಕುಮವನ್ನು ನಮಃ ನಮಃ ಹೇಳಲಾಗಿ ಆ ನಾಣ್ಯದ ಹಾಕ್ತಾ ಇದ್ದಾರೆ. ಆದರೆ ಒಂದು ಸರಿ ಇರಬಹುದು, ಅದು ನೀವು ಮಾಡ್ತಾ ಇದ್ರೆ ಸರಿ. ಅದರ ಜೊತೆಗೆ ಮಹಿಳೆಯರನ್ನೇ ಒಂದು ಮಾಡುವಂಥದ್ದು, ಮಹಿಳೆಯರನ್ನು ಒಂದು ಕಡೆ ಮುಟ್ಟಿಸುವಂಥದ್ದು, ಅವರನ್ನು ಧಾರ್ಮಿಕ ಭಾವನೆಯಿಂದ ಜಾಗೃತಿ ಮಾಡುವಂಥ, ಮಹಿಳೆಯರನ್ನು ಕೇಳಿಸುವಂಥ ಸ್ಥಾನದಲ್ಲಿರುವಂಥ ಒಂದು ಹಮ್ಮಿಕೊಂಡು ವಿಶ್ವ ಹಿಂದೂ ಪರಿಷತ್ತರ ಶ್ರಾವಣ ಮಾಸದ ಮೊಟ್ಟ ಮೊದಲನೇ ಅರಿಶಿನ ಕುಂಕುಮ ಕಾರ್ಯಕ್ರಮ ಎಲ್ಲ ದೇವಸ್ಥಾನದಲ್ಲಿ ನಡೆಯಿತು. ಪಾರ್ವತಿ ಒಂದು ಕನ್ಯೆಯಾದಂಗೆ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಳ್ಳಿಕ್ಕೆ ತಪಸ್ಸು ಮಾಡಲಿಕ್ಕೆ ಹೋಗ್ತಾಳೆ. ಅದೇ ಆ ಕನ್ಯಾಕುಮಾರಿ ನಾವೇನು ಹೋಗ್ತೀವಲ್ಲ, ಆ ಕನ್ಯೆಯಾಗಿ ಹೋಗಿ ತಪಸ್ಸು ಮಾಡಿದವಳು. ಹಾಗಾಗಿ ಅದಕ್ಕೆ ಕನ್ಯಾಕುಮಾರಿ ಅಂತಲೂ ಹೇಳ್ತೀವಿ. ಹಾಗಾಗಿ ಅಲ್ಲೆಲ್ಲ ತಪಸ್ಸು ಮಾಡಿ ಆ ಒಂದು ವರದಿಂದ ಮತ್ತೆ ಶಿವನನ್ನ ಒಲಿಸ್ಕೊಳ್ತಾಳೆ. ಶಿವನ